ಭಾಳ 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 ಅಂದರೆ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರಕ್ಕಲ್ಲ. ಕನ್ಯಾ ರಾಶಿಗೆ ರಾಹು ಕೇತುಗೊಂದು ಕೆಟ್ಟದ್ದು ಮಾಡ್ತಾರೆ. ಯಾರಿಗಾರು ರಾಹು ದಶೆ ರಾಹು ಭಕ್ತಿ ನಡೀತಿದ್ರೆ, ಇಲ್ಲ ರಾಹು ನಕ್ಷತ್ರಗಳು ನಿಮಗೆ ಫ್ರೆಂಡ್ಶಿಪ್ ಆಗಿದ್ರೆ, ಕೇತು ನಕ್ಷತ್ರಗಳು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ನಿಮಗೆ ಫ್ರೆಂಡ್ ಆಗಿರೋ ಒಂದಲ್ಲ ಒಂದು ಸಮಸ್ಯೆ ಅನುಭವಿಸ್ತೀರ. ಅದೇ ಅಶ್ವಿನಿ ಮಖ ಮೂಲ ನಕ್ಷತ್ರಕ್ಕೆ ಒಂದಲ್ಲ ಒಂದು ಸಮಸ್ಯೆ ಬಂದರೆ ಪ್ರಾಬ್ಲಮ್ ಸಿಗಾಕಿರ್ತೀರ. ಅದೇ ರೀತಿ ನಿಮಗೆ ಗುರು ನಕ್ಷತ್ರ ಏನಾದ್ರು ನಿಮ್ಮ ಫ್ರೆಂಡ್ ಆದರೆ ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ಒಂದು ಕನ್ಯಾ ರಾಶಿಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ 2, 8, 3, 4 ಆಗಲ್ಲ 5, 1, 6, 9 ಲಕ್ಕಿ ನಂಬರ್ ಆಗುತ್ತೆ. ಒಂದು ಮಿಥುನ ರಾಶಿಗೆ ಭಾಳ ವಿಶೇಷವಾಗಿ ಲಕ್ಕಿ ಕಲರ್ಸ್ ಯೆಲ್ಲೋ, ಗ್ರೀನ್, ಆರೆಂಜ್, ಬ್ಲೂ, ರೆಡ್ ತುಂಬ ಚೆನ್ನಾಗುತ್ತೆ. ಬ್ಲ್ಯಾಕ್, ವೈಟ್ ಕೂಡ ಚೆನ್ನಾಗುತ್ತೆ. ಮಿಥುನ ರಾಶಿಯವರಿಗಂತೂ ತುಂಬ ಪವರ್ಫುಲ್ ಆಗಿದ್ದಾರೆ. ಈ ವಾರದಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ವಿದೇಶದಲ್ಲಿ ಜಾಬನ್ನು ಟ್ರೈ ಮಾಡಿ, ಖಂಡಿತ ಕೂಡ ಜಾಬ್ ಸಿಗುತ್ತೆ. ಯಾಕಂದರೆ ಶುಕ್ರ ಬುಧ ಕುಜಗ್ರಹ ತುಂಬ ಬಲವಾದ, ವಿದೇಶದಲ್ಲಿ ಜಾಬ್ ಸಿಗುತ್ತೆ. ಬುಧಗ್ರಹ ಸಿಗ್ತಾನೆ ನಿಮ್ಮ ಲೈಫಲ್ಲಿ, ತುಂಬ ಒಳ್ಳೆಯದಾಗುತ್ತೆ. ಸೂರ್ಯ ಶುಕ್ರ ಕುಜಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ನೀವು ಭಗವಂತನ ಮರೆ ಹೋಗಿದ್ರೆ ಅನಿಸುತ್ತೆ. ಇಷ್ಟು ವಾರ ಕಣ್ಣೀರಲ್ಲಿ ಕೈ ತೊಳೆದು ಈ ಒಂದು ಹೊಸ ವರ್ಷಕ್ಕೆ ಇನ್ನೇನು ಎಂಡಿದೆ, ತುಂಬ ಪುಣ್ಯ ಮಾಡಿದರೆ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ದಿನ. ಅದರಲ್ಲೂ ಕೂಡ ನಿಮಗೆ ಚಂದ್ರ ತುಂಬ ಅವನ ಫೇವ್ರೆಟ್ ಗ್ರಹಗಳ ಮೇಲೆ ಹೋಗಿರ್ತಾನೆ. ನಿಮ್ಮ ಲೈಫಲ್ಲಿ 22ನೇ ತಾರೀಕಿಂದ 28ನೇ ತಾರೀಕಿಗೆ ಬಂಗಾರದ ಸೂರ್ಯಮಳೆಯನ್ನು ಕಾಣ್ತೀರಾ. ದೇವರನ್ನ ನೀವು ಆರಾಧಿಸ್ತೀರಾ. ನೀವು ತುಂಬ ಚೆನ್ನಾಗಾಗಬೇಕು ಅಂದರೆ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ, ಶುಕ್ರ ಗ್ರಹನ ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ದಕ್ಷಿಣಾಮೂರ್ತಿನ ಎಷ್ಟು ಆರಾಧನೆ ಮಾಡ್ತಿರೋ, ಶುಕ್ರ ಗ್ರಹದ ಮಂತ್ರವನ್ನು ನಿಮ್ಮ ಮೊಬೈಲಲ್ಲಿ ಕೇಳ್ತಿರೋ, ಶುಕ್ರ ಗ್ರಹ ಶ್ಲೋಕವನ್ನು ಕೇಳ್ತಿರೋ, ತುಂಬ ಲಕ್ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಖಂಡಿತಲ್ಲೂ ಕೂಡ ಗುರು ಮತ್ತು ಶುಕ್ರ ಗ್ರಹದ 3 ಮತ್ತು 6 ಅನ್ನೋ ನಂಬರ್ಸ್ನ ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ತುಂಬ 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 ಇಂಪ್ರೂವ್ಮೆಂಟ್ ಆಗ್ತೀರಾ ನಿಮ್ಮ ಲೈಫಲ್ಲಿ. ಎಂಥ ಯೋಗದಿಂದಲೂ ಕೂಡ ನೀವು ಪಾರಾಗ್ತೀರಾ. ಅದ್ಭುತವಾದ ದಿನ ಅಂತ ಹೇಳುತ್ತೆ. ಇಂಥ ಒಂದು ದಿನ ನಿಮ್ಮ ಲೈಫಲ್ಲಿ ಮತ್ತು ಈ ವಾರದಲ್ಲಿ ತುಂಬ ಪಾಸಿಟಿವ್ ಇದೆ. ಅದ್ಭುತವಾದ ದಿನ. ಯಾಕಂದರೆ ನಿಮ್ಮ ಮನೆಯನ್ನು ನೀವೇ ಕಸ ಗುಡಿಸಿದ್ರೆ ತುಂಬ ರಾಜಯೋಗ ಬರುತ್ತೆ. ಗುರು ದಶಮ ಸ್ಥಾನದಲ್ಲಿದ್ದಾಗ ಮನೆ ಕಸ ಗುಡಿಸಿದ್ರೆ ತುಂಬ ಒಳ್ಳೆ ದೇವ್ರ ಪೂಜೆ ಎಲ್ಲರೂ ಮಾಡ್ತಾರೆ ಗಂಡು ಮಕ್ಕಳು. ನೀವು ಗುರುಗ್ರಹ ಇರೋದ್ರಿಂದ ನೀವು ಕೆಲಸ ಕಸ ಗುಡಿಸಿ ಮತ್ತೊಂದು ಮಾಡಿದ್ರೆ ನೀವು ತುಂಬ ಒಳ್ಳೆಯದಾಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದ್ಭುತವಾದ ದಿನ. ನೀವು ಇಂಥ ಒಂದು ದಿನನ ಮರೆಯೋಕ್ಕೆ ಆಗಲ್ಲ. ಭಾಳ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಗೆಲ್ತೀರಾ ನಿಮ್ಮ ಲೈಫಲ್ಲಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ. ಬುಧ ಗ್ರಹನ ಪ್ರಾರ್ಥನೆ ಮಾಡಿ, ತುಂಬ 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 ಒಳ್ಳೇದು ಮಾಡ್ತಾನೆ. ಯಾಕಂದರೆ ಶುಕ್ರ ಸುಖ ಸ್ಥಾನದಲ್ಲಿದ್ದಾಗ, ಕುಜನ ಜೊತೆಗಿದ್ದಾಗ ಪ್ರಾಪರ್ಟಿ ವಿಚಾರ ಮಾತಾಡೋದ್ರಲ್ಲಿ ಕೂಡ ಈ ವಾರ ಮಾತಾಡಿದ್ರೆ ಎಷ್ಟೋ ವಾರದ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ
ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.